ಸಾಗರ ಕ್ಯಾಂಪ್ನ ದಲಿತ ಕೇರಿಗಿಲ್ಲ ಸೂರಿನ ಭಾಗ್ಯ. ಮನೆಗಾಗಿ ಅಂಗಲಾಚ್ತಾ ಇರುವ ದಲಿತ ಕುಟುಂಬಗಳು, ಆಸರೆಗೆ ಹಂಬಲಿಸ್ತಾ ಇರುವ ಕುಟುಂಬಗಳು, ಸಣ್ಣ ಸಣ್ಣ ಸಗಣಿ ಸಾರಿದಂತಹ ಜೋಪಡಿಗಳಲ್ಲಿ ಜೋಪಾನವಾಗ್ತಾ ಇರುವ ಅನೇಕ ದಲಿತ ಕುಟುಂಬಗಳು. ಇಂದಿನ ರಾಜಕೀಯ ನಾಯಕರು ಅಧಿಕಾರ ಪಡೆಯುವ ಆಸೆಗೆ ಬಡ ಜನರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಭರವಸೆಯನ್ನ ನೀಡಿ ಅಧಿಕಾರ ಪಡೆದ ನಂತರ ಆ ಬಡ ಜನರ ಭರವಸೆಗಳನ್ನ ಈಡೇರಿಸದೆ ನಿರಾಸೆ ಮೂಡಿಸುವ ಕೆಲಸಗಳು ಮಾಡ್ತಿದ್ದಾರೆ. ಅದರಂತೆ ಕಳೆದ ಅನೇಕ ಚುನಾವಣೆಗಳಲ್ಲಿ ರಾಜಕೀಯ ನಾಯಕರು ಅನೇಕ ಗ್ರಾಮಗಳಿಗೆ ಮತ ಕೇಳಲು ತೆರಳಿದ ಸಂದರ್ಭದಲ್ಲಿ ಅನೇಕ ಬಡ ಜನರಿಗೆ ಮನೆ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಅನೇಕ ಜನರಿಗೆ ಮನೆ ಇಲ್ಲದಂತೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿ ಬಾರಿ ಸರ್ಕಾರದಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಮನೆಗಳನ್ನ ಕಟ್ಟಿಕೊಳ್ಳಲು ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯಲ್ಲಿ ವಿಂಗಡಣೆಗಳನ್ನ ಮಾಡಿ ಮನೆಗಳನ್ನ ಕಟ್ಟಿಕೊಳ್ಳಲು ಅರ್ಜಿ ಆಹ್ವಾನಿಸುತ್ತಾರೆ. ಆದರೆ 100% ನಲ್ಲಿ ಕೇವಲ 30% ಜನರಿಗೆ ಮಾತ್ರ ಮನೆಗಳು ತಲುಪ್ತವೆ. ಇನ್ನು ಉಳಿದ 70% ಜನರಿಗೆ ಇಲ್ಲಿಯವರೆಗೂ ಮನೆ ಇಲ್ಲದೆ ಸಣ್ಣ ಸಣ್ಣ ಜೋಪಡಿಗಳಲ್ಲಿ ಹಾಗೂ ತಗಡುಗಳಲ್ಲಿ ನಿರ್ಮಿಸಿದಂತಹ ಮನೆಗಳಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಇಂದಿಗೂ ನಿರಂತರವಾಗಿ ನಡೆಯುತ್ತಲೇ ಇದೆ. ಅದಕ್ಕೆ ಉದಾಹರಣೆಯಾಗಿ ತಾಲೂಕಿನ ಗೌಡನಭಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಾಗರ ಕ್ಯಾಂಪ್ನ ದಲಿತ ಕುಟುಂಬಗಳಿಗೆ ಮನೆ ಇಲ್ಲದೆ ಕಳೆದ 40 ವರ್ಷಗಳಿಂದ ವಾಸಿಸುವಂತಹ 250ಕ್ಕೂ ಅಧಿಕ ದಲಿತ ಕುಟುಂಬಗಳಿಗೆ ಮನೆ ಇಲ್ಲದೆ ಸಗಣಿ ಸಾರಿದಂತಹ ಸಣ್ಣ ಸಣ್ಣ ಜೋಪಡಿಯಲ್ಲಿ ಅನಿವಾರ್ಯದ ಜೀವನ ನಡೆಸುತ್ತಾ ಇರುವ ಇಂದಿನ ಬಡ ಕುಟುಂಬಗಳ ವಿಪರ್ಯಾಸದ ಸಂಗತಿಯಾಗಿದೆ. ಸಾಗರ್ ಕ್ಯಾಂಪ್ ಗ್ರಾಮದ 250ಕ್ಕೂ ಅಧಿಕ ದಲಿತ ಕುಟುಂಬಗಳು ಸರ್ಕಾರ ನಡೆಸುವಂತಹ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಿ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಅಂಗಲಾಚಿ ಮನೆಗಳನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಾ ಇರುವ ರಾಜಕೀಯ ನಾಯಕರ ನಡೆಗೆ ಬೇಸತ್ತ ಸಾರ್ವಜನಿಕರು 5 ಗ್ಯಾರಂಟಿಗಳ ಯೋಜನೆ ನೀಡುವ ಬದಲು ಬದುಕು ಕಟ್ಟಿಕೊಳ್ಳಲು ಮನೆ, ಶಿಕ್ಷಣ, ಆರೋಗ್ಯ ಇಂತಹ ಯೋಜನೆಗಳನ್ನ ಸರ್ಕಾರ ರೂಪಿಸುವಲ್ಲಿ ಪ್ರಯತ್ನಿಸಬೇಕು ಅಂತ ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ, ರಾಜ್ಯ ಮಟ್ಟದ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಂಡು ತಾಲೂಕಿನ ಸಾಗರ ಕ್ಯಾಂಪ್ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮನೆ ಇಲ್ಲದಂತಹ ಬಡ ಕುಟುಂಬಗಳಿಗೆ ಮನೆಗಳನ್ನ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುವುದೇ ಅಂತ ಕಾದು ನೋಡಬೇಕಿದೆ. ವರದಿ ದುರ್ಗೇಶ್ ಹಸಮಕಲ್, ಮಸ್ಕಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೌಡಂಬಾಯಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಾಗರ ಕ್ಯಾಂಪ್ನ ದಲಿತರ ಕೇರಿಯಲ್ಲಿ ಮನೆ ಇಲ್ಲದ ಪರಿಸ್ಥಿತಿ ಸುಮಾರು 100-150 ಮೇಲೆ ಇದಾವೆ ಮನೆಗಳು. ಮನೆ ಇರಲಾರ್ದೇ ನೀವು ಹಿಂದೆ ನೋಡ್ತಾ ಇರಬೇಕು, ಗುಡಿಸ್ಲಿ ಎಲ್ಲವೂ ಇದ್ದಾವೆ. ರಾಜಕಾರಣಿಗಳು ಓಟಿಗಾಗಿ ಭಾಳ ಸೀಮಿತವಾಗಿ ಓಟಿಗಷ್ಟೇ ಪ್ರಾಮಾಣಿಕತೆಯಿಂದ ಬಂದು ಅದು ಮುಳ್ಳಿರಲಿ, ಕಲ್ಲಿರಲಿ, ಕೆಸರಿರಲಿ, ಗದ್ದೆ ಇರಲಿ, ಏನಿದ್ರು ಅವಾಗ ಪ್ಯಾಂಟ್ ಎತ್ಕೊಂಡು ಕೈ ಮುಕ್ಕಂತ ಬಂದು ಮನೆ ನನಗೊಂದು ಓಟ್ ಹಾಕ್ರಿ, ನನಗೊಂದು ಇದು ಮಾಡಿರಿ, ಆಮೇಲೆ ಆಶ್ವಾಸನೆ ಕೊಡೋದು. ಮನೆ ಹಾಕ್ತೀವಿ ನಿಮಗೆ, ಮನೆ ಹಾಕ್ತೀವಿ, ನಿಮ್ಗೆ ಏನೈತೆ ಎಲ್ಲ ಗ್ಯಾರಂಟಿ ಯೋಜನೆ ಅದು ಮಾಡ್ತಾರೆ ರೀ. ಸ್ವಾಮಿ ಸಿದ್ದರಾಮ ಸಾಹೇಬ್ರವ್ರೆ ಮೊದಲು ಜಮೀರ್ ಅಹಮದ್ ಸಾಹೇಬ್ರಿಗೆ ಗಮನ ಇಟ್ಟು ಈ ಕಡೆ ಆರಿಸ್ರಿ. ಸಾಗರ್ ಕ್ಯಾಂಪ್ನಲ್ಲಿ ದಲಿತರ ಕೇರಿಯಲ್ಲಿ ಸುಮಾರು 100-150 ಮೇಲ್ಪಟ್ಟು ಮನೆಗಳು ಯಾರಿಗೂ ಇಲ್ಲ. ಇವತ್ತು ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲೆಲ್ಲೋ ಕೋಟ್ಯಾನ್ಗಟ್ಲೆ ಅದು ಗ್ಯಾರಂಟಿ ಮಾಡಿದ್ದೀವಿ, ಇದು ಗ್ಯಾರಂಟಿ ಮಾಡಿದ್ರೆ ಗ್ಯಾರಂಟಿ ಮನೆಗಳಿಗೆ ಕೊಡ್ರಿ ಫಸ್ಟ್. ಈಗ ಯಾರ್ಯಾರಿಗೂ ಇಲ್ಲ. ಗ್ರಾಮ ಪಂಚಾಯತಿ PDO ಅಧಿಕಾರಿಗಳು ಬಂದು ಗ್ರಾಮ ಸಭೆ ಮಾಡ್ಕೊಂಡು ಹೋದ್ರು. ಖುದ್ದಾಗಿ ನಾವೇನೆ ನಮ್ಮ ದಲಿತರ ಕೇರಿಯಲ್ಲಿ ಇಷ್ಟು ಕುಟುಂಬಗಳಿಗೆ ಮನೆ ಇಲ್ಲ, ಭಾಳ ಹೀನಾಯ ಪರಿಸ್ಥಿತಿ ಆಗಿದೆ. ಅವರಿಗೆ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತದೆ ಅಂತ ಖುದ್ದಾಗಿ ಬರ್ಕೊಟ್ರು. ಇವತ್ತು SC ವಾರ್ಡಲ್ಲಿ ಮನೆಗಳು ಬಂದಿಲ್ಲ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಮನೆ ಬಂದಿದ್ದಾವೆ? ಗ್ರಾಮ ಸಭೆ ಯಾಕೆ ಮಾಡಿದ್ರೆ? ಗ್ರಾಮ ಸಭೆ ಮಾಡಿರೋದು ಬಡವ್ರಿಗೆ ಯಾರದಾರ ವಸತಿ ರಹಿತರದವ್ರು ಯಾರಿದಾರ ಅಂತ ಗುರುತಿಸಿ ಅವ್ರಿಗೆ ಮನೆ ಕೊಡ್ಬೇಕನ್ನೋದು ಒಂದು ಗ್ರಾಮ ಸಭೆಯದ ಒಂದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡ್ರು ಕೂಡ ಯಾವುದೇ ರೀತಿಯಿಂದಾಗಲಿ ಗ್ರಾಮ ಪಂಚಾಯತಿಯಿಂದ ಒಂದು ಮನೆ ಬಂದಿಲ್ಲ. ಹೆಸರಿಗಷ್ಟೇ ಮೆಂಬರ್ಗಳಾಗಿದ್ದಾರೆ, ಹೆಸರಿಗಷ್ಟೇ ಶಾಸಕರಾಗಿದ್ದಾರೆ. ಸ್ಥಳೀಯ ಶಾಸಕರು ಖುದ್ದಾಗಿ ಬಂದು ಪರಿಶೀಲನೆ ಮಾಡಿಬಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗೆ ಖುದ್ದಾಗಿ ಮನೆ ಇದ್ದವ್ರಿಗೆ ಮನೆ ಬೇಡ, ಮನೆ ಇರಲಾರ್ದವ್ರಿಗೆ ಅವ್ರ ಪರಿಸ್ಥಿತಿ ನೋಡಿ ಮೂಲ ದಾಖಲೆಗಳು ಸುಮಾರು 60-70 ವರ್ಷ ಆಯ್ತು. ಇಲ್ಲೇ ಎಲ್ಲರೂ ಬೆಳೆದವರು, ಇಲ್ಲೇ ಹುಟ್ಟಿದವ್ರು ಅದಾರ. ಇವತ್ತಿಗೂ ಗುಡಿಸ್ಲಲ್ಲೇ ಜೀವನ ಮಾಡ್ತಿದಾರೆ. ಹೀನಾಯ ಪರಿಸ್ಥಿತಿ ಆಗಿದೆ. ದಯಮಾಡಿ ಸರ್ಕಾರಕ್ಕೆ, ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರ ದಾಖಲಾತಿಗಳನ್ನು ತಗೊಂಡು ಅವರಿಗೆ ಇಮಿಡಿಯೇಟ್ಲಾಗಿ ಮನೆ ಮಾಡಿಕೊಡ್ರಿ ಅಂತಂದು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ನಾವು. 60 ವರ್ಷ ಆಯ್ತು ರೀ. ನಿನ್ನ ಆದ್ರೆ ನಮ್ಮ ಮನೆ ಹಾಕಿಲ್ಲ ಮಗ. ಇಷ್ಟು ಸಂಕಟ ಐತೆ. ಮಕ್ಕ ಮರಿನ ಕಟ್ಟಿಗಲ್ಲ ಭಾಳ ಪರಿಸ್ಥಿತಿನಾಗ ಇದೀನಿ. ಮಳೆ ಬಂದ್ರೆ ಭಾಳ ತನ್ನ ಹಾಕಿ ನಿಂತ್ಕೊಂಡು ಇದೀನಿ. ಮತ್ತು ಪರಿಸ್ಥಿತಿಯಾಗ ಇದೀವಿ ನಾವು, ಭಾಳ ಬಡತನದಾಗ ಇದೀವಿ ನೋಡ್ರಿ. ಮತ್ತೆ ಇಷ್ಟಾದ್ರೂ ಹಾಕಿಲ್ಲ, ಯಾರು ಹಾಕಿಲ್ಲ ಮಗ. ಎಷ್ಟು ವರ್ಷ ಆಯ್ತಮ್ಮ ವಾಸ ಮಾಡಕ್ಕೆ? 60 ವರ್ಷ ಆಗೈತಿ. 60 ವರ್ಷ ಆಗೈತಿ.
ನಮ್ಮ ಅತ್ತೆ ಮಾವನವರು ಎಲ್ಲರೂ ಬಂದು ನಮ್ಮ ಕುಟುಂಬಿಗೆ ಹಾಕಿಲ್ಲ ಮನೆ. ಈ ರಾಜಕೀಯ ವ್ಯಕ್ತಿಗಳು ಚುನಾವಣೆ ಬಂದಂಥ ಸಂದರ್ಭದಾಗ ಓಟ್ ಕೇಳಕ್ಕೆ ಏನಾರು ಬರ್ತಾರನ್ರಿ? ಬರ್ತಾರ್ರಿ, ಫಸ್ಟ್ ಬರ್ತಾರೆ. ಅದಕ್ಕೆ ಮಾತ್ರ ಫಸ್ಟ್ ಹಾಕ್ತು ಅಂತಾರ್ರಿ, ಇದು ಮಾಡ್ಕೊಂತಾರ ಓದ್ತಾರ್ರಿ. ನಮ್ಮ ಕುಟುಂಬದಾಗ ಏನೇನಾಗಿಲ್ರಿ. ಓಟ್ ಕೇಳಕ್ಕೆ ಬಂದವ್ರು ಮತ್ತೆ ಒಳ್ಳೆ ಇಲ್ಲಿ ಏನಾಗೈತಿ ಹೆಂಗಿಲ್ಲ ಅಂತ ಪರಿಸ್ಥಿತಿಗೆ ಯಾರೂ ಬಂದಿಲ್ಲ. ಆಮೇಲೆ ಈ ವಾರ್ಡ್ನಾಗ ಮೆಂಬರ್ಗಳು ಈ ಗ್ರಾಮ ಪಂಚಾಯತಿಯಿಂದ ಯಾವನ ಮನೆಗಳು ಬಂದದ್ದು ನಿಮ್ಮ ಗಮನಕ್ಕೆ ಏನಾನ ತರ್ತಾರ, ಇಲ್ಲ ಮನೆ ಐತೆ ಇಲ್ಲ ಅಂತ ಏನಾನ ಕೇಳ್ತಾರನ್ರಿ? ಅಕ್ಟೋಬರ್ 14 ಡೆಲಿವರಿ ಆಗೈತಿ ರೀ. ಮೇಲೆ ಸೋರತ್ತಾರಿ ಕೂಸಿ ನೆಕ್ಕಂದ್ ಮಕ್ಕಂದಿ ನಂಬರ್ಗಳು ಯಾವ ಮುಷ್ ನೋಡಿಲ್ಲ ರೀ. ಮನೆಯವ್ರಿಗೆ ಅಷ್ಟ ಮಾಡ್ತಾರ್ರಿ, ಹೊರಗಡೆ ಯಾರಿಗಿಲ್ಲ ರೀ. ಅಷ್ಟಾಗೈತಿ ನೋಡ್ರಿ. ಇಷ್ಟೆಲ್ಲ ಆದ್ರೂ ನೀವು ಅಧಿಕಾರಿಗಳ ಗಮನಕ್ಕೆ ಏನಂತಂದ್ರೆ ಅಧಿಕಾರಿಗಳು ಯಾರನ್ರಿ ಗಮನಕ್ಕೆ ತಗೋಳ್ರಿ ಬಿಡ್ರಿ ಅಧಿಕಾರಿಗಳು. ಏನ್ ನಮ್ಗೆ ತಗೋನಾಗಲ್ಲ ಏನು. ರೊಕ್ಕ ಬೇಕಂತಾರ್ರಿ, ಈಗ ಮನೆ ಹಾಕಕ್ ರೊಕ್ಕ ಕೇಳ್ತಾರನ್ರಿ? ಎಷ್ಟೆಷ್ಟು ಕೇಳ್ತಾರೆ ದುಡ್ಡು ಅವರು? 15,000 10,000 ಕೇಳ್ತಾರ ನೋಡ್ರಿ ಒಟ್ಟ. ಎಲ್ಲಾರು ಬರ್ತಾರ, ಮಾಡ್ತೀವಿ ಅಂತಾರ, ಏನು ಮಾಡಲ್ಲ. 1400 ಬರ್ತಾವ, ಅವು ಕೂಡ ಬರಲ್ಲ ಸರಿ ಪಗಾರ. 2 ತಿಂಗಳ ಇಲ್ಲ. ಒಟ್ಟ ರೊಕ್ಕನ ಬರಲ್ಲ. ನಿಮ್ಗೆ ಸರ್ಕಾರ ಕಡ್ಲಿದ್ದು ಏನು ಸೌಲಭ್ಯ ಬಂದವ್ರಿ? ಏನು ಬಂದಿಲ್ಲ ನೋಡ್ರಿ. ಮನೆ ಇರಕ್ಕೆ ಮನೆ ಎಲ್ಲ ಕಟ್ಟಿಕೊಟ್ರ? ಕೊಟ್ಟಿವ್ರಿ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಈ ಜಾಗದಾಗ ಬದುಕಕ್ಕೆ ನೀವು? 40 ವರ್ಷ ಆಯ್ತು. ಇಲ್ಲಿವರೆಗೂ ಒಂದು ಮನೆ ಇಲ್ಲ ಏನಿಲ್ಲ? ಒಂದು ಮನೆ ಇಲ್ರಿ, ಏನಿಲ್ಲ ಒಟ್ಟ. ಒಂದು ಬಂಡಿ ಕೊಟ್ಟಾರ್ರಿ. ಹಾಂ ರೀ. ಅದು ಒಂದ ಮನೆ ನೋಡ್ರಿ, ಒಂದ ಬಂಡಿ. ಎಲೆಕ್ಷನ್ ಬಂದಾಗ ಶಾಸಕರು ಅಧಿಕಾರಿಗಳು ಬರ್ತಾರೆ? ಹೋಗಿ ಓಟ್ ಹಾಕ್ಸಂತಾರ, ಒಂದು ಏನು ಮಾಡಿಲ್ಲ. ಏನು ಮಾಡಿಲ್ಲ. ಏನು ಮಾಡಿಲ್ಲ. ಮಾಡ್ತೀವಿ ಅಂತಾರ, ಏನು ಮಾಡಿಲ್ಲ. ಮಾಡ್ತೀವಿ ಅಂತಾರ, ಮಾಡಿಲ್ಲ. ಅವು ಕೂಡ ಸರಿಗೆ 1400 ಸರಿ ಬರೋಲ್ರಿ. 2 ತಿಂಗಳು ಅವು ಕೂಡ ಬಂದಿಲ್ಲ. ಏನಿಲ್ಲ, ತಿನ್ನಾಕಿಲ್ಲ, ಏನಿಲ್ಲ. ಸರ್ಕಾರದಿಂದ ನಮ್ಗೆ ಏನು ಮಾಡಿಲ್ಲ. ಎಲ್ಲರಿಗೆ ಗೌರ್ಮೆಂಟ್ಲಿಂದ 2 ಮನೆ 3 ಮನೆ 4 ಮನೆ ಹಾಕ್ಯಾರ. ಇದ ಊರಾಗ ಹಾಕ್ಯಾರ, ನಮ್ಗೆ ಏನು ಹಾಕಿಲ್ಲ. ಮಾಡ್ತೀವಿ ಅಂತಾರ, ಯಾರು ನಮ್ಗೆ ಮುಂದೆ ಬರಲ್ಲ. ನಾವು ಹೋಗಿದ್ರು ಅವ್ರು ಏನು ನಮ್ಗೆ ಕೇರ್ ಮಾಡಲ್ಲ. ಅಷ್ಟ. ಮನೆ ಆಗ್ತು ಅಂತೇಳಿ ಏನನ್ನ ದುಡ್ಡು ಗಿಡ್ಡು ಇಸ್ಕೊಂತಾರ? ನಮ್ಗೇನು ಇಸ್ಕೊಂಡಿಲ್ರಿ, ನಮ್ಮ ಸಂಖ್ಯೆಗೆ ಯಾರು ಬಂದಿಲ್ಲ. ಇದ್ದಿದ್ದು ಹೇಳ್ಬೇಕು. ಮನೆ ಹಾಕ್ತೀವಿ ಅಂತಾರ ಅಷ್ಟ ಅಂದಾರ, ನಮ್ಗೆ ಏನು ಮಾಡಿಲ್ಲ ಯಾರು. ರೊಕ್ಕ ಪಕ್ಕ ಏನು ತಿಂದಿಲ್ಲ, ಇದ್ದಿದ್ದು ಹೇಳ್ಬೇಕು. ಸುಮಾರು 40 ವರ್ಷ ಆಯ್ತು ಈ ಮನೆಯಲ್ಲಿ ಬಾಳೆ ಮಾಡೋದಕ್ಕೆ. ನಮಗೆ ಎಲೆಕ್ಷನ್ನವ್ರದ್ದು ಬರ್ತಾರೆ, ಓಟ್ ಹಾಕ್ತೀವಿ, ಮನೆ ಹಾಕ್ತೀವಿ, ಅದನ್ನ ಹಾಕ್ತೀವಿ ಅಂತಾರ. ಯಾರು ಹಾಕಲ್ಲ. ತಮ್ಮ ಕೆಲಸ ಆಗಷ್ಟು ಮಾತ್ರ ಹಾಕ್ಸಂತಾರ. ತಮ್ಮ ಕೆಲಸ ಎಲ್ಲ ಆದಿಂದ ಆಯ್ತು, ಯಾವ ಮನೆ ಬರಲ್ಲ, ಏನು ಬರಲ್ಲ, ಅಷ್ಟೇ ಹಾಕ್ತೀವಿ ಅಂತ ಹೋಗ್ಬಿಡ್ತಾರೆ. ನಾವು ಇಂಥ ಕೂಸಿನ ಕಡೆ ಅಂದು 40 ವರ್ಷ ಆತ್ರಿ ಇದೇ ಮನೆಗೆ ಬಾಳೆ ಮಾಡಕತ್ತೀವಿ. ಒಂದು ಮನೆ ಇಲ್ಲ, ಮಾರಿಲ್ಲ. ನಾವು ಹೆಂಗಂತ ಜೀವನ ಮಾಡಂದ್ರಿ ಇಂಥದ್ರಾಗ ಬರ್ತಾರ, ಬರೀ ಓಟ್ ಹಾಕ್ಸಂತಾರ, ಆಯ್ತಮ್ಮ ಮನೆ ಹಾಕ್ತೀವಿ ಅಂತಾರ, ಹೋಗ್ಬಿಡ್ತಾರ. ಒಟ್ಟ ಸರ್ಕಾರ ಲೇಶನ್ ನಮ್ಗೆ ಸಹಾಯ ಎಂಬುದು ಇಲ್ಲ ನೋಡ್ರಿ. ಅಷ್ಟೇ ನಮ್ಮ ಮನೆಗಳ ಕುಟುಂಬಿಗೆ ಏನೈತಿ. ಇಂಥ ಗುಡಿಸಿಲ್ಲ ನಾವು ಸಂಸಾರ ಮಾಡಾಕತ್ತೀವಿ ರೀ. ಕೂಸಿನ ಕಡೆ ಅಂದಿ ಈ ಥರ ಏತಾರ ಎಷ್ಟು ದಿನ ಅಂತ ಮಾಡಂದ್ರಿ. ಹಿಂಗೆ ಮನೆ ಬರ್ತಾವ ನಾವು ಹಿಂಗೆ ಕಾಯ್ಕೊಂತ ಕುಂತೀವ್ರಿ. ಸುಮಾರು ಈಗ ಬಂದು ಹೋದಾರಲ್ಲ ಅಂದವ್ರ ಲೆಕ್ಕಕ್ಕೆ ಹಾಕ್ಬೇಕು. ಲೆಕ್ಕದಾಗ ಮನೆ ಬರ್ಬೇಕ್ರಿ ನಮಗೆ. ಹಿಂಗೆ ಸುಮ್ಮನೆ ಅಂತಾರ ಹೋಗ್ತಾರ, ಯಾ ಮನೆ ಬರಲ್ಲ, ಏನು ಬರಲ್ಲ. ಅಷ್ಟು ಇಸ್ಕೊಂತಾರ್ರಿ, ಜೆರಾಕ್ಸ್ ಅಂತಾರೆ, ಎಲ್ಲ ಇಸ್ಕೊಂತಾರೆ. ವೋಟಿಂಗ್ ಕಾರ್ಡ್ ಮೊದಲು ಕೇಳ್ತಾರ್ರಿ, ದುಡ್ಡುಗುನ ಕೇಳ್ತಾರ್ರಿ. ಮನೆ ಹಾಕ್ಸ್ಬೇಕಂದ್ರೆ 20,000 ಕೇಳ್ತಾರೆ. ಇಂಥ ಮನೆ ನಾವು ಹೆಂಗಂತ ಇರಂದ್ರಿ ಕೂಸಿನ ಕಡೆ ಒಂದು ಮಳೆ ಬಂತಂದ್ರೆ ತೆಳಗೆಲ್ಲ ಮನೆಗೆಲ್ಲ ನೀರು ನಿಂದಿರ್ತಾವ್ರಿ. ನಮ್ಮ ಮನೆಗಳೆಲ್ಲ ತೆಗ್ರಿ. ಅಂಥದ್ರಾಗ ನಾವು ಮಳೆ ಬಂದ್ರು ನೀರು ನಿಂತರು ಅಂಥದ್ರಾಗ ಜೀವನ ಮಾಡಾಕತ್ತೀವ್ರಿ ನಾವು. ಎಷ್ಟು ದಿನ ಅಂತ ಮಾಡಂದ್ರಿ ನಾವು ಸಣ್ಣ ಕೂಸಿನ ಕಟ್ಟಿಗೆ ಅಂತ ಈ ಮನೆ ಬರ್ತಾವ ಸುಮ್ಮನೆ ಬರೋದು ಹೋಗೋದಷ್ಟೇ ಏನ್ರಿ, ಮುಂದಿಂದ ಏನಿಲ್ಲ ಏನ್ರಿ. ನಮ್ಗೆ ಇನ್ಮೇಲೆ ಆದ್ರೂ ರೀ ಸ್ವಲ್ಪ ಶಾಸಕರು ರಾಜ್ಯರು ಎಲ್ಲರೂ ಸ್ವಲ್ಪ ನಮಗೆ ಮನೆ ಹಾಕ್ಬೇಕಂತ ಕೇಳ್ಕೊಳಕ್ಕೆ ನಾನು ಇದು ಮಾಡ್ತೀನಿ ರೀ. ದಯವಿಟ್ಟು ಮನೆ ಹಾಕ್ಸಿಕೊಡ್ರಿ ಬಡವ್ರಿಗೆ. ಬಡವ್ರಿಗೆ ನೋಡಿ ದುಡ್ಡು ಅಂತ ಗೊತ್ತಿಲ್ಲ ನಮ್ಗೆ. ಆ ನಂಬರ್ಸ್ ಬರ್ತಾರೆ, ಒಳ್ಳೋಡಾಗಲ್ಲ. ಹೌದು ಅಲ್ಲ, ಹೆಂಗೆ ಮಳೆ ಬಂತು ಚಳಿ ಬಂತು ಅಂತ ಅನ್ನಂಗಲ್ಲ, ಒಳ್ಳೋಡಂಗಲ್ಲ. 60 ವರ್ಷ ಆಯ್ತು ಇದ್ರಾಗ ಬಾಳೆ ಮಾಡ್ತಾರೆ. ಮಕ್ಕಳು ಅಳಿದ್ರು ಮೊಮ್ಮಕ್ಕಳು ಬಂದ್ರೆ ಮಕ್ಕನಕ್ಕೆ ಜಾಗ 7 ಮಂದಿ ಅಳಿದ್ರು ನನಗೆ. ಒಬ್ಬತ್ತ ಮಗ ನನಗೆ. ಬಡವರಿಗೆ ನೋಡಿ ದುಡ್ಡು ಗೊತ್ತಿಲ್ಲ ನಮ್ಗೆ. ಎಷ್ಟು ವರ್ಷಲಿದ್ದಾರೆ ಈ ಮನ್ಯಾಗ? 30 ವರ್ಷ ಆಯ್ತು. 60 ವರ್ಷ ಆಗೈತಿ. ಈ ಓಟ್ ಕೇಳಕ್ಕಂತೇಳಿ MLAಗಳು ಅಧಿಕಾರಿಗಳು ಅವರೆಲ್ಲ ಬರ್ತಿರ್ತಾರ ನಮ್ಮ ಬಂದಾಗ ಏನಂತ ಹೇಳ್ತಾರಮ್ಮ? ಕಾಲು ಬೀಳ್ಸ್ಲವ, ಕೈ ಬೀಳ್ಸ್ಲವ, ಅದೊಟ್ಟ ಗೆದ್ದೆ ತಾನು ಬರ್ತಾರ. ಗೆದ್ದಗಳಿಗೆ ನಿಮ್ಮ ಮನೆ ನೀವು ಅವ್ರ ಮನೆಗೆ ಅವ್ರು
ಅವು ಅಷ್ಟು ಬರ್ತಾರೆ ಅಕ್ಕ ಯವ್ವ ದಡಮ್ಮ ಸಿಗಮ್ಮ ಕೈ ಮುಕ್ಕಂತ ಕಾಲು ಬೀಳ್ತವೆ ಕೈ ಬೀಳ್ತವೆ ನಾವೇನೈತೆ ನಾವು ಕೊಟ್ಟಿದ್ದು ಮತ್ತೆ ಓಟ್ ಹಾಕೋದು ಇಟ್ಟಾರ ಅವ್ರಾಗ್ಯಾರ. ಅಲ್ಲಮ್ಮ, ಈಗ ಸರ್ಕಾರಗಳು ಯಾವ್ಯಾವ ಗ್ಯಾರಂಟಿ ಬರ್ತಾವಲ್ಲ ಆ ಗ್ಯಾರಂಟಿ ಕೊಡೋದು ಉತ್ತಮ ಏನ ಮನೆ ಕಟ್ಸಿ ಕೊಡೋದು ಉತ್ತಮ ನಿಮ್ಗೆ? ನಮ್ಗೆ ಮನೆ ಕಟ್ಟಿ ಕೊಡೋದು ಉತ್ತಮ. ಇವೆಲ್ಲ ಗ್ಯಾರಂಟಿಗಳೆಲ್ಲ ಅವೆಲ್ಲ ಇವತ್ತಿರ್ತಾವ ನಾಳೆ ಓದ್ತಾವ ಅಂತ ಹೇಳ್ತಾರ. ಹೌದು. ಈಗ ನಿಮ್ಗೆ ಮನೆ ಬೇಕಾ ಗ್ಯಾರಂಟಿಗಳು ಬೇಕಮ್ಮ? ನಮ್ಗೆ ಮನೆ ಪನಿ ಬೇಕ್ರಿ. ಮತ್ತೆ ಅವ್ರೇನು ಇವತ್ತು ಇರ್ತಾರೆ 5 ವರ್ಷಕ್ಕೊಮ್ಮೆ ಇಳ್ತಾರ ಅವ್ರು. ಅವ್ರು ಇಳಿದವ್ರೆ ಮತ್ತೆ ನಾನು ಇಳಿದೀನಿ ನಮ್ಮಂತ. ಮತ್ತೆ ನಮಗೇನು ಮಾಡ್ತಾರೆ? ಸಾಯ ಏನು ಮಾಡೋಗಲ್ಲ ನಮಗೆ. ಈಗ ನಿಮ್ಗೇನಮ್ಮ ಸರ್ಕಾರ ಕಡ್ಲಿದ್ದ ಒಂದು ಮನೆ ಕಟ್ಸಿ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಮ್ಮ. ಮಾಡ್ಬೇಕ್ರಿ. ಮನೆ ಹಾಕಬೇಕು. ಈಗ ಮನೆಯಾಗಿರಮ್ಮ ಮಳೆ ಬಂದ್ರೆ ಚಳಿ ಬಂದ್ರೆ ಅವೇನೋ ಚೇಳನೋ ನೋಡಿ ಹೆಂಗೈತೆ ಪರಿಸ್ಥಿತಿ ನಮಗೆ.